ಡೇಟಾ ಸೆಂಟರ್ಸು ಅಷ್ಟೇ. ನಾವು ಆಗಲೇ ಭಾಳ ಸ್ಪಷ್ಟವಾಗಿ ಮೊನ್ನೆ ಬಜೆಟ್ನಲ್ಲಿ ಕೂಡ ನಾನು ಹೇಳಿದ್ದೀನಿ ಮತ್ತು ಅಸೆಂಬ್ಲಿನಲ್ಲಿ ಕೂಡ ಪ್ರಸ್ತಾವನೆ ಮಾಡಿದ್ದೀನಿ. ದೇರ್ ಈಸ್ ಅ ಪಾಲಿಸಿ ಚೇಂಜನ್ನು ನಾವು ಮಾಡ್ಕೋಬೇಕಾಗ್ತದೆ. ನಾವು ಅಂದರೆ ಇಡೀ ದೇಶದಲ್ಲೇ. ಹಿಂದೆ ಏನಿರ್ತಾಯಿತ್ತು, ನೀವು ಹೇಳ್ದಂಗೆ ಡೇಟಾ ಸೆಂಟರ್ದು ಹಳೆ ತಂತ್ರಜ್ಞಾನದಲ್ಲಿ ಸ್ವಲ್ಪ ನೀರು ಮತ್ತು ನಿಮ್ಮ ಇಂಧನ ಮತ್ತು ನಮ್ಮ ಕರೆಂಟು ಸ್ವಲ್ಪ ಜಾಸ್ತಿ ಉಪಯೋಗ ಆಗ್ತಾಯಿತ್ತು. ಈಗ ಹೊಸ ತಂತ್ರಜ್ಞಾನ ಬಂದಿದೆ, ಲಿಕ್ವಿಡ್ ಕೂಲಿಂಗ್ ತಂತ್ರಜ್ಞಾನಗಳಿರ್ಬೋದು, ರೀಸೈಕ್ಲಿಂಗ್ ವಾಟರ್ ಯೂಸ್ ಮಾಡೋ ಇರ್ಬೋದು. ಸೊ ನಾವು ಹೊಸ ನೀತಿಯನ್ನು ನಾವು ಪರಿಗಣಿಸಬೇಕಾಗ್ತದೆ. ಏನು ಸಸ್ಟೈನಬಲ್ ಡೇಟಾ ಸೆಂಟರ್ ಪಾಲಿಸಿಯನ್ನು ಮಾಡಬೇಕಾಗ್ತದೆ. ಇಲ್ಲಿ ಇವಾಗ ಡೇಟಾ ಸೆಂಟರ್ ಪಾಲಿಸಿ ಇದೆ. ಈಗ ಸಸ್ಟೈನಬಲ್ ಡೇಟಾ ಸೆಂಟರ್ ಪಾಲಿಸಿ ಇರ್ಬೋದು, ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇದ್ರ ಕಡೆ ನಾವು ನೀತಿನೂ ಮಾಡಬೇಕಾಗುತ್ತೆ ಮತ್ತು ಅದನ್ನು ನಾವು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸಲ್ಲಿ ಕೂಡ ನಾವು ಅಳವಡಿಸ್ಕೋಬೇಕಾಗ್ತದೆ. ನಾವು ಚರ್ಚೆ ನಡೆಸಿದ್ದೀವಿ. ಈಗ ನಾವು ಇರ್ಬೋದು, ಇಂಧನ ಇಲಾಖೆ ಇರ್ಬೋದು, ಮತ್ತು ಡೇಟಾ ಸೆಂಟರ್ಸ್ದು ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆ ಎಲ್ಲನೂ ಕೂಡ ಒಂದು ಸುತ್ತಿನ ಮಾತುಕತೆ ಆಗಿದೆ. ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಒಂದು ಮೀಟಿಂಗ್ ಮಾಡಿ ನಾವು ಮಾಡ್ತೀವಿ.